ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಇವತ್ತು ನಂದು ತಿಂಡಿ ಎಲ್ಲ ಆಯಿತು, ಇನ್ನು ತಿಂಡಿ ತಿನ್ನಬೇಕು. ಇವತ್ತು ನಾನು ತಿಂಡಿ ಇಡ್ಲಿ ಮಾಡಿದ್ದೇನೆ. ಇಡ್ಲಿ ಜೊತೆಗೆ ನಿನ್ನೆ ಮಾಡಿದಂಥ ಚಿಕನ್ ಸಾಂಬಾರಿದೆ. ಹಾಗೆ ನಿನ್ನೆ ನಾನು ತರಕಾರಿ ಸಾಂಬಾರು ಕೂಡ ಮಾಡಿದ್ದೆ, ಅದು ಕೂಡ ಇದೆ. ಎಂತ ಬೇಕು ನಿಂಗೆ? ಒಂದು ಎರಡು ಎಂತ ಸಾರು ಬೇಕು? ಕೊಕ್ಕ ಸಾರು ಬೇಕಾ? ಇದು ಬೇಕಾ? ಎಂತ ಮಾಡೋದು? ಸುಮ್ಮನೆ ಇರ, ಅದು ಮಲಗಲಿ. ಇವತ್ತು ನಾನು ಎಳ್ಳು ಜ್ಯೂಸನ್ನು ಮಾಡಿದ್ದೇನೆ. ಎಳ್ಳನ್ನು ಫಸ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ಕಡಿದು ಆಮೇಲೆ ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೋಡಿ, ಇಲ್ಲಿ ಸ್ವಲ್ಪ ಒಣಮೆಣಸಿತ್ತು, ಅದನ್ನು ಬಿಸಿಲಿಗೆ ಹಾಕ್ತಾ ಇದ್ದೇನೆ. ಒಂದೆರಡು ಬಿಸಿಲಿಗೆ ಹಾಕಿದ್ದೇನೆ. ಇನ್ನು ಬಿಸಿಲಿಗೆ ಹಾಕಿ ಅದನ್ನು ಚೆನ್ನಾಗಿ ಒಣಗಿಸಿದ ನಂತರ ಅದರ ತೊಟ್ಟೆಲ್ಲ ತೆಗೆದು ಆಮೇಲೆ ಡಬ್ಬಕ್ಕೆ ತುಂಬಿ ಇಡಬೇಕು. ಹಾಗೆ ಇಲ್ಲಿ ಕಾಳು ಮೆಣಸು ಕೂಡ ಸ್ವಲ್ಪ ಉಂಟು ನಮ್ಮ ಮನೆಯಲ್ಲಿ ಆದದ್ದು. ಅದನ್ನು ತುಂಬ ಸರಿ ಬಿಸಿಲಿಗೆ ಹಾಕಿದ್ದೇನೆ. ಈಗ ಮತ್ತೆ ಪುನಃ ಬಿಸಿಲಿಗೆ ಹಾಕಿ ಅದನ್ನು ನೋಡಿ ಇದೆಲ್ಲ ಸಪ್ರೇಟ್ ಮಾಡಬೇಕು. ಸಪ್ರೇಟ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿ ಇಡಬೇಕು. ಚೆನ್ನಾಗಿ ಒಣಿಬೇಕು. ನೋಡಿ, ಇದು ಮಳೆಗಾಲಕ್ಕೆ ತಂದದ್ದು. ಇದನ್ನೆಲ್ಲ ಇನ್ನು ಡಬ್ಬಿಗೆ ತುಂಬಿ ಇಡಬೇಕು. ಎಲ್ಲಿ? ಹಾಂ, ದೂರ ನಿಂತ್ಕೊಳ್ಬೇಕು. ಇಲ್ಲಿ ಉಂಟು ನೋಡಿ, ಮಿಸ್ರಿ ಜೇನು ಉಂಟು. ಸೌಂಡ್ ಕೇಳ್ತಾ ಉಂಟು. ಈ ಕರೆಂಟಿನ ಪೆಟ್ಟಿಗೆಯಲ್ಲಿ ಇದು ಇದೆ ನೋಡಿ, ಹಾರಿ ಹೋಗ್ತದೆ. ಇದನ್ನು ನಾವು ತೆಗಿಬೇಕು. ಇದನ್ನು ನಾಳೆ ತೆಗಿಬೇಕು. ನಾಳೆ ತೆಗೆಯೋ ವಿಡಿಯೋನ ನಾನು ನಿಮಗೆ ತೋರಿಸ್ತೇನೆ. ಹಾಯ್ ಗೈಸ್, ಇನ್ನೊಂದು ಚೆನ್ನ ಕಾಂಬು ಕೊತ್ತಿತ್ತು ಅಲ್ಲ ಅಲ್ಲಿ. ಎಲ್ಲಿ ವಾಲ್ ತೋರಿಸುವ? ವೆಲ್ಕಮ್. ಹಾಯ್ ಗೈಸ್, ಜೇನು ಎಂತಕ್ಕೆ ನಮಗೆ? ಜೇನಿಂದ ಎಂತ ಸಿಗ್ತದೆ ನಮಗೆ? ತುಪ್ಪ. ತುಪ್ಪ ಸಿಗ್ತದಾ? ನೀನು ತಿಂದಿದ್ಯಾ ತುಪ್ಪ? ನೀನು ಜೇನು ತುಪ್ಪ ತಿಂದಿದ್ಯಾ? ಹೌದು. ಇಷ್ಟನಾ ನಿಂಗೆ? ಯಾಕೆ ಒಳ್ಳೇದು? ಯಾಕೆ ಒಳ್ಳೇದಂದ್ರೆ ಅವು ಎಲ್ಲಿಂದ ತಗೋಬೋದು, ಅಲ್ಲಿಂದ ಚೆನ್ನ ಕಳಬಿದ್ದು ಅಲ್ಲಿ ಅಂಡಿ ಇರೋದು. ಎಲ್ಲಿಂದ ತಗೊಂಡು ಹೋಗ್ಬೋದು? ಅಲ್ಲಿಂದ. ಹೇಗೆ ತುಪ್ಪ ಮಾಡೋದು ಗೊತ್ತೇ ನಿಮಗೆ? ತುಪ್ಪ ಮಾಡೋದು ಹೇಗೆ ಅದು ಗೊತ್ತಾ? ಹಿಂಗೆ ಕಾಯಿ ಹಾಕಿ ಅದೆಲ್ಲ ಹಾಕಿ ಅಲ್ಲ ಅಲ್ಲ, ಅದೆಲ್ಲ ಹಾಕಿ ಅಲ್ಲ. ಅವತ್ತು ಹೇಗೆ ಮಾಡೋದಮ್ಮ? ತುಪ್ಪ ಮಾಡೋದು ಹೇಗೆ? ಜೇನು ತುಪ್ಪ ಇದು ಹಾಕಿ ಮತ್ತೆ ಹಾಕುದಂತ. ಎಂತ ಹಾಕಿ? ಎಲ್ಲಿಂದ ತಪ್ಪುದು? ಜೇನು ತುಪ್ಪ ಆಗ್ತಲ್ಲ ಈಗ, ಅವು ಎಲ್ಲಿಂದ ತಪ್ಪುದು? ಹೂವಿಂದ ತಗೋಬಹುದು. ಹೂವಿಂದ ತಕೊಂಡ ಎಲ್ಲಿಗೆ ತಗೊಂಡು ಹೋಗ್ತವು? ಮನೆಗೆ, ಮನೆ ಒಳಗೆ. ಅವು ಮನೆ ಇತ್ತಾ? ಅಲ್ಲಿ ಅಲ್ಲಿ ತಕೊಂಡೋಗಿ ಜೇನುತುಪ್ಪ ತಿಂಬುದಲ್ಲ, ಅವು ಮಾಡೋದು. ಹಾಂ, ನಾವು ಹೇಗೆ ಅದನ್ನು ತೆಗೋದು? ನಮ್ಮಲ್ಲಿ ಜೇನುತುಪ್ಪ ತೆಗೋದು ಯಾರು? ಪಪ್ಪ ತೆಗಿದ್ರು. ಹಿಂಗ್ ಮಾಡಿ ಹಿಂಗ ಲೋಟಕ್ಕೆ ಹಾಕಿ ತಗೋಬತ್ರ, ಅಂಟಿಗೆ ಹಾಕಿ ತಗೋಬತ್ರ. ಆಗಲ್ಲ. ಹೌದಾ? ತಿನ್ಬೋದ ಕಡೆಗೆ. ಹೇಗಿರುತ್ತೆ ಜೇನುತುಪ್ಪ ತಿನ್ಲಿಕ್ಕೆ? ಹೌದು. ಮತ್ತೆಂತ ಅಂತ ಹೇಳಿದ್ರೆ, ನಿಂಗೆ ಇಷ್ಟನಾ ಜೇನುತುಪ್ಪ? ಹೌದು. ಅದು ಎಂತಕ್ಕೆ ಒಳ್ಳೇದು ಜೇನುತುಪ್ಪ ತಿಂದ್ರೆ? ಯಾಕಂದ್ರೆ ಕೈ ಗಟ್ಟಿ ಆಗ್ತು, ಅದಕ್ಕೆ ತಿನ್ಬೋದು. ಕೈಗೆ ಮಾತ್ರ ಗಟ್ಟಿ ಹಾಕುದಾ? ಕೈ ಮತ್ತೆ ಕಾಲು. ಕಾಲು ಮಾತ್ರ? ಕಾಲು ಮತ್ತೆ ಕೈ ಎಲ್ಲ ಗಟ್ಟಿ ಹಾಕುದು. ಶೀತಕ್ಕೆ ಕಮ್ಮಕ್ಕೆ ಒಳ್ಳೇದು. ಹೌದಾ? ಸರಿ, ನಿಂಗೆ ತೆಗ್ದಾಗ ಕೊಡು ಆಯ್ತಾ? ನಿಂಗೆ ನಾನು ಜೇನುತುಪ್ಪ ಹೇಗೆ ಕೊಡ್ತಿದ್ದೆ?
ಚಮಚಕ್ಕೆ ಹಾಕಿ ಕೊಡ್ತಿದ್ದೆ. ಹೌದಾ? ಹಾಂ ನೀ ಮತ್ತು ಬೇಕಂತ ಹೇಳ್ತಿದ್ದೆ ಅಲ್ಲ, ಹೌದು. ಯಾಕೆ ಕೊಡೋದು ನಾನು ನಿನ್ನ ಚಮಚಕ್ಕೆ ಹಾಕಿ ಜೇನುತುಪ್ಪ? ಹೀಟ ಬರ್ತಲ್ಲ ಅದಕ್ಕೆ ಹಾಕಿ ಕೊಡೋದು ಜೇನುತುಪ್ಪ ಹಿಂಗೆ ಕೊಡೋದು. ಹೌದಾ? ನೀನು ನಮ್ಮ ಮನೇಲಿ ಜೇನು ಉಂಟಲ್ಲ, ಹಾಂ ನೀನು ನೋಡಿದ್ಯಾ ಅದನ್ನ? ಹೌದು. ಹೇಗಿದ್ದು ಜೇನು? ದೊಡ್ಡದಿದು. ದೊಡ್ಡದಿದ್ವಾ? ಒಳ್ಳೆ ಜೇನುತುಪ್ಪ ಕಟ್ಟು. ಹೌದಾ? ಕಲಗಿದ್ದು ಕಲಗಿದ್ದು. ಸರಿ ಬನ್ನಿ ಜೇನಮ್ಮ ಜೇನ ಹಾಕೊಂಬಪ್ಪ. ಹೊಲ ಉಂಟು ಹಾಕೊಂಡು ಇದು ಉಂಟು ನೋಡಿ, ಇಲ್ಲಿ ಕೂಡ ಉಂಟು ನೋಡಿ, ಹೊರಗಡೆ ಹೋಗ್ತಾ ಇದ್ದಾವೆ ಈ ಜೇನಿನ ಹೊರಗಡೆ. ಹೊರಗೆ ಹೋಗ್ತಿತ್ತು. ಅದನ್ನ ನಾವು ಈಗ ಮಾತಾಡು. ಬಾಕ್ಸ್ ಅಲ್ಲಿ ಹಿಡಿಬೇಕು. ಹಾಂ ಕಚ್ಚೋದಿಲ್ಲ ನೀ ಹಿಡೋಕಿಲ್ಲ. ನೋಡಿ ನನ್ನ ಮಗಳಿಗೆ ಎಷ್ಟು ಧೈರ್ಯ ಅಂತ, ಮೈಕ್ ಹಿಡಿತಾ ಇದ್ದಾಳೆ ಸೌಂಡ್ ಕೇಳಲಿಕ್ಕೆ. ಕಚ್ಚುತ್ತಾ ಹತ್ರ ಅಂದ್ರ? ಇಲ್ಲ ಇಲ್ಲ. ಎಂತ ಮಾಡ್ತಿದ್ದು ಮಗ ಅದು? ಅದು ಒಳಗೆ ಹಡಗಿಂದ ಬರ್ತಿತ್ತು. ಹೌದಾ? ಅದು ಎಲ್ಲಿ ಹೋಗುದವು ಈಗ? ಜೇನುತುಪ್ಪ ತಗೋ. ಹೌದಾ? ಇಲ್ಲೇ ಇತ್ತು. ಎಲ್ಲ ಜೇನುತುಪ್ಪ ಇತ್ತೇವೆ ಗೋಡೆ ಒಳಗೆ. ಹೌದು. ಈಗ ಇಲ್ಲಿಂದ ಹೋಗ್ತೀನಿ. ಹೌದಾ? ನಿಂಗೆ ತೋರ್ತಾ ಇತ್ತಾ? ಅಲ್ಲ ಅವ್ವ ಇಲ್ಲ ಜೇನುತುಪ್ಪ ಇರುತ್ತಲ್ಲ, ಈಗ ನಡುವುದಿಲ್ಲ. ಈಗ ಜೇನುತುಪ್ಪ ಒಲ್ ನಡುದು. ಈಗ ಜೇನುತುಪ್ಪ ನೋಡಿ ಎಷ್ಟು ಚಿಕ್ಕ ಹೋಲಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ ಅಲ್ಲ. ಹಾಂ ನಾವು ನಾಳೆ ತೆಗಿಯುವ ಆಯ್ತಾ ಅದನ್ನ? ಅವ್ವ ಅಲ್ಲಿಂದ ತಗೋ ಅದು ಬಸ್ ಹಾಕಿ. ಸರಿ ಸರಿ, ನಾಳೆ ತೆಗಿ. ಕಚ್ಚುತ್ತ ಸಾಕು ಬಿಡು, ಕಚ್ಚುತ್ತ ಸಾಕು, ನಾಳೆ ಚೂರು ತೆಗಿ. ಕಾಂಬ ಸಾಕು ಮಗ, ನಂದು ನಿಂಗೆ ಭಯ ಆಗುದಿಲ್ಲ? ನಂದು ಅಲ್ಲಿಂದ ಕೆಳಗಿಂದ ಇಲ್ಲಿ ವಿಡಿಯೋ ಮಾಡುವ. ನಿಂಗೆ ಭಯ ಆಗುದಿಲ್ವಾ? ನೋಡಿ, ಇಲ್ಲಿಯೂ ಕೂಡ ಒಂದು ಮಿಕ್ಸಿ ಜೇನಿನ ಫ್ಯಾಮಿಲಿ ಉಂಟು ನೋಡಿ. ಇಲ್ಲಿಂದ ಹೊರಗಡೆ ಬರ್ತಾ ಇದ್ದಾವೆ. ಇದರಲ್ಲಿ ತುಪ್ಪ ಇರ್ಬೋದು. 3 ಫ್ಯಾಮಿಲಿ ಉಂಟು, ಇಲ್ಲೊಂದು, ಆಚೆ ಗೋಡೆಯಲ್ಲೊಂದು, ಮತ್ತು ಅಲ್ಲಿ 3 ಕಡೆ ಉಂಟು. ಈಗ ನಾಳೆ 3 ಫ್ಯಾಮಿಲಿಯನ್ನು ಸಪ್ರೇಟಾಗಿ ತೆಗೆದು ಸಾಕಬೇಕು ನೋಡಿ. ಇದರಲ್ಲಿ ಇದು ಗೊತ್ತೇ ಆಗೋದಿಲ್ಲ, ಇದರಲ್ಲಿ ಉಂಟು. ಅಲ್ಲಿ ನೊಣ, ಜೇನು ನೊಣ ಹಾರಾಡಿದರೆ ಮಾತ್ರ ನಮಗೆ ಗೊತ್ತಾಗ್ತದೆ ಇದೆ ಅಂತ, ಇಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ. ನೋಡಿ ಹೊರಗಡೆ ಬರ್ತಾ ಇದ್ದಾವೆ ಒಂದೊಂದೇ. ಹಳೆಯ ಗೋಡೆ, ಒಂದು 150 ವರ್ಷದ ಹಿಂದಿನ ಮನೆ ಇದು ನೋಡಿ. ಆ ಮನೆ ಮಣ್ಣಿನ ಗೋಡೆ, ಹಾಗಾಗಿ ಅವು ಈಸಿಯಾಗಿ ಇದರಲ್ಲಿ ಗೂಡು ಕಟ್ಟಿಕೊಂಡು ಇದ್ದಾವೆ. ನೋಡುವ, ನಾಳೆ ಅದನ್ನು ತೆಗೆಯುವ. ಇವತ್ತೇ ಹೋಗ್ತಿಲ್ಲ. ಯಾಕೆ ಯಾಕೆ ಇವತ್ತೆಂತತ್ತು? ಇವತ್ತು ತೆಗಿಲಿಕ್ಕೆ ಆತಿಲ್ಲ. ಎಂತತ್ತು ಇವತ್ತು? ಅದಕ್ಕೆಲ್ಲರೂ ಇದು ರೆಡಿ ಮಾಡ್ಕೊಳ್ಬೇಕು, ಪೆಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಹೌದಾ? ಒಟ್ಟಾರೆ ತೆಗಿಲಿಕ್ಕೆ ಆಗುದಿಲ್ಲ, ಅವು ಹಾರಿ ಹೋಗ್ತಾವಲ್ಲ ಹಾಂ ಹಾಗೆ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.